ಸ್ನೇಹಿತರೆ ನಮಸ್ಕಾರ. ನಾನು ಗಿರೀಶ್ ಕೂಡ ಮಾತಾಡ್ತಾರಂಥದ್ದು JDS ರಾಜ್ಯ ವಕ್ತಾರ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ನಾಯಿ ಇದೆ ಇಲ್ಲಿ ಮಂಡ್ಯದಲ್ಲಿ. ಒಂದು ನಾಯಿ ಇದೆ. ಆ ನಾಯಿ ಎಲ್ಲ ಪಕ್ಷಕ್ಕೂ ಹೋಗಿ ಬಂದಿದೆ. ನಮ್ಮ ಪಕ್ಷದಲ್ಲೂ ಕೂಡ ಇತ್ತು. ಸ್ವಲ್ಪ ದಿವಸ ನಾವು ಕೂಡ ಒಂದು MP ಮಾಡಿದ್ದ ಆ ನಾಯಿಯ. ಇವತ್ತು ಈ ನಾಯಿಯು ಎಲ್ಲರದ್ದು ಕೂಡ ಕಟ್ತಾ ಐತೆ. ಮತ್ತು ಈ ನಾಯಿ ಏನು ಮಾಡ್ತಾ ಐತೆ ಅಂದರೆ ಬಾಯಿ ಬಂದಾಗೆ ಬೊಗಳುತ್ತಿದೆ. ಸೊ ಹಾಗಾಗಿ ದಯಮಾಡಿ ಈ ಏನೋ ಕಜ್ಜಿ ನಾಯಿನ ಇದು ಹುಚ್ಚು ನಾಯಿನ ಅನ್ನೋದ ಮಂಡ್ಯದ ಜನ ನಿರ್ಧಾರ ಮಾಡಬೇಕಾಗ್ತದೆ. ಇಲ್ಲಾಂದರೆ ಈ ನಾಯಿಗೆ ನಾವು ಬುದ್ಧಿ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಈ ನಾಯಿಯು ಎಲ್ಲ ತಟ್ಟಿಗೂ ಹೋಗ್ಬಿಟ್ಟು ಏನಂತಾರಲ್ಲ ಹುಚ್ಚ ಬರುತ್ತೆ. ಸೊ ಹಾಗಾಗಿ ದಯಮಾಡಿ ಮಂಡ್ಯದ ಜನತೆ ನೀವು ಕಾನೂನುಬದ್ಧವಾಗಿ ಅದಕ್ಕೆ ಪಾಠ ಕಲಿಸೋದ್ರ ಮುಖಾಂತರ ಏನು ಮಾಡಬೇಕು ಅನ್ನೋದು ಮಾಡಿ. ಹಿಂದಿನೂ ಕೂಡ ಏನೇನು ಆಗಿದೆ, ಇವನ್ನ ಕುತಂತ್ರ ಏನು ನರಿಬುದ್ಧಿ ಅನ್ನೋದಂತ ಎಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಕುಮಾರಸ್ವಾಮಿ ಅವ್ರನ್ನ ಏಕಾಏಕಿ ಬೈಯಂಥದ್ದು ಅವಾಚ್ಯ ಶಬ್ದಗಳಿಂದ ಅಂಬರೀಷ್ ಅಣ್ಣವ್ರನ್ನ ಮಂಡ್ಯದ ಗಂಡು ಅಂತ ನಾವೇನು ಕರಿತೀವೋ ನಮಗೆ ಒಂದು ಇದಿದೆ. ಅವ್ರ ಕಂಡ್ರೆ ನಮಗೆ ಒಂದು ಏನೋ ಒಂದು ಸ್ಪಿರಿಟು, ಜೊತೆಗೆ ಒಂದು ಬಾಂಧವ್ಯ ಇದೆ, ಜೊತೆಗೆ ಒಂದು ಸೆಂಟಿಮೆಂಟ್ ಇದೆ ಅಂಬರೀಷ್ ಅಂದರೆ. ಸೊ ಅವ್ರನ್ನ ಬೈಯಂಥದ್ದು, ಚಲುವರಾಯಸ್ವಾಮಿ ಸಚಿವರು, ಕೃಷಿ ಸಚಿವರು, ಅವ್ರನ್ನ ಬೈಯಂಥದ್ದು ಯಾವುದೇ ಪಕ್ಷ ಆಗಲಿ. ನಂತರ ನಮ್ಮ ಮಾಜಿ ಶಾಸಕರಾದಂತಹ ಸುರೇಶ್ ಕುಮಾರ್ ಅವ್ರನ್ನ ಬೈಯಂಥದ್ದು, ಸುರೇಶ್ ಗೌಡ್ರನ್ನ ಬೈಯಂಥದ್ದು. ಸೊ ಅನೇಕ ವಿಚಾರಗಳನ್ನ ಹಿಡ್ಕೊಂಡು ಇವತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ. ಸೊ ಹಾಗಾಗಿ ಕಾಂಗ್ರೆಸ್ನವರೇ ನಿಮಗೆ ಗೊತ್ತಿರ್ಬೋದು, ಯಾರೊಬ್ಬ ರಾಜೀವ್ ಗೌಡ ಹೌದು ತಪ್ಪು ಮಾಡಿದ್ರೆ ತಪ್ಪು, ಯಾವುದೋ ಅಮೃತ ಗೌಡ ಅನ್ನೋ ಏನು ಆಯುಕ್ತೆಗೆ ಕೆಟ್ಟದಾಗಿ ಬೈದ ಅನ್ನೋದು ಕೂಡ ತಪ್ಪು. ನೀವು ಯಾವ ಥರ ಭೇಟಿ ಆಡ್ಕೊಂಬಂದು ಅದನ್ನ ಕೇರಳದಲ್ಲಿ ಬಂಧಿಸಿದ್ರೆ ಅದೇ ಥರ ಇವನು ಕೂಡ ಶಿವರಾಮೇಗೌಡನು ಕೂಡ ನೀವು ನಾಯಿಗೆ ಏನೋ ಕೊಳ್ಳಿಗೆ ನಾವು ಇದಾಗ್ತೀವಲ್ಲ ಸರಪಳಿ, ಆ ಥರ ಹಾಕೊಂಡು ಅದನ್ನ ಬಂಧಿಸೋದ್ರ ಮುಖಾಂತರ ನೀವು ಇಲ್ಲಿ ಬಹಳಷ್ಟು ಕೂಡ ಹಾಸನ ಭಾಗದಲ್ಲಿ ಬಹಳ ಆಕ್ರೋಶ ಇದ್ದಿದೆ. ಸೊ ಆದಷ್ಟು ಬೇಗ ನೀವು ಈತದ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಸಂಬಂಧಪಟ್ಟಂತ ಪೊಲೀಸರು ಕೂಡ ಸುಮೋಟೋ ಕೇಸ್ ಹಾಕೋದ್ರ ಮುಖಾಂತರ ಅದನ್ನ ಬಂಧಿಸಬೇಕು ಅಂತ ಕೇಳ್ಕೊಂತ ಇದ್ದೀನಿ. DK ಶಿವಕುಮಾರ್ ಸಾಹೇಬ್ರೆ, ತಾವು DCM ಆಗಿದ್ದೀರಿ, ಇಂಥವ್ರನ್ನೆಲ್ಲ ನೀವು ಪೋಷಿಸಿದ್ರೆ ನಾಳೆ ನಿನ್ನೆ ಕಟ್ತಾವೆ. ಇದೊಂಥರ ಗಜ್ಜಿ ನಾಯಿ, ಇದು ತರ ನರಿ ಬುದ್ಧಿ ಇದ್ದಂಥದ್ದು ಕುತಂತ್ರಿ. ಸೊ ಹಾಗಾಗಿ ದಯಮಾಡಿ ಮಂಡ್ಯದ ಜೊತೆ ನೀವೇ ನಿರ್ಧಾರ ಮಾಡಿ. ನಮಸ್ತೆ.